ಹಲೋ ನಮಸ್ಕಾರ. ನಾನಿವತ್ತು ಲಸ್ಸಿ ಮತ್ತು ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅರ್ಧ ಲೀಟ್ರ್ ಹಾಲು ತಗೊಂಡು ಎಪ್ಪಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ, ಗಟ್ಟಿಯಾಗಿದೆ ನೋಡಿ. ಇದು ಏನು ಮೇಲ್ಮೇಲೆ ಇದೆಯಲ್ಲ ಅದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಕೆನೆ ಮೇಲೆ ಏನು ಕೆನೆ ಇದೆ ಅದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಇವಾಗ ಬಿಸಿಲು ಕಾಲ ಅಲ್ವಾ, ಬೇಗ ಆಗುತ್ತೆ ಎಪ್ಪಾಕಿದ್ರೆ ಮೊಸರು ಬೇಗ ಆಗುತ್ತೆ. ಈಗ ನಾನು ಲಸ್ಸಿಗೆ ಒಂದು 4 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 4 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಲೀಟ್ರಿಗೆ ಎಪ್ಪಾಕಿದ್ದೆ ರಾತ್ರಿ. ಅರ್ಧ ಲೀಟ್ರ್ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ನಾನು ಉಗುರು ಬೆಚ್ಚಗಿರಬೇಕಾದ್ರೆ ಒಂದು ಲೋಟ ತಗೊಂಡು ಇದು ಮಾಡಿಕೊಂಡೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಮಾಡಿಕೊಂಡು ಅದು 1-2 ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ನಾನು 4 ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ. ಲಸ್ಸಿ ಮಾಡ್ತಾಯಿದ್ದೀನಿ. ಈಗ ಲಸ್ಸಿ ಚೆನ್ನಾಗಿರ್ತವೆ, ಬಿಸಿಲುಗಾಲ ಅಲ್ವಾ, ತಂಪಾಗಿರುತ್ತೆ ಅಂತ ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹ್ಯಾಂಡ್ ಬ್ಲೆಂಡರ್ ಇದ್ರೂ ಕೂಡ ನೀವು ಬ್ಲೆಂಡ್ ಮಾಡ್ಕೊಳ್ಬೋದು. ಈಗ ನಾನು ಇದು ರುಬ್ಕೊಂಡು ಬರ್ತೀನಿ. ನಾನೀಗ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮೇಲೆ ಏನು ಕೆನೆ ತೆಗೆದಿದ್ವಲ್ಲ ಅದು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಈಗ ನಾನು ಇದಕ್ಕೆ ಒಂದು ಪುದೀನ ಇಡ್ತಾ ಇದ್ದೀನಿ. ನೋಡಿ ಸ್ವೀಟ್ ಲಸ್ಸಿ ಎಷ್ಟು ಬೇಗ ಆಯಿತು ಅಂತ. ಇವಾಗ ಮಸಾಲೆ ಮಜ್ಜಿಗೆ ಮಾಡೋಣ. ನಾನು ಮಸಾಲೆ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಪುದೀನ ತೊಗೊಂಡಿದ್ದೀನಿ ಒಂದು 7-8 ಎಲೆ, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಜಾರ್ಗೆ ಹಾಕ್ಕೊಳ್ತೀನಿ. ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೀರು ಹಾಕದೆ ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಇದಕ್ಕೆ ಡಬಲ್ ಮಾಡ್ಕೊಳ್ಳಿ ಮಸಾಲೆ ಅಷ್ಟೇ. ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಮೊಸರು ಹಾಕಿದ್ದೀನಿ. ಈಗ ನಾನು ಇದು ರುಬ್ಕೊಂಡು ಬರ್ತೀನಿ. ನೀವು ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಮಾಡ್ಕೊಳ್ಬೋದು. ನಾನು ಮಜ್ಜಿಗೆ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಐಸ್ ವಾಟರ್ ಇದ್ದರೆ ಹಾಕ್ಕೊಳ್ಳಿ. ಲಸ್ಸಿ ನಾನು ಐಸ್ ವಾಟರ್ನೇ ಮಾಡಿರೋದು. ಅದಕ್ಕೆ ಬೇಕಂದರೆ ನೀವು ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು. ಮಜ್ಜಿಗೆಗೂ ಕೂಡ ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ನಾನು ಜಾರ್ ತೊಳೆದಿರೋದು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ನೀರಂಗೆ ಇರಬೇಕಲ್ಲ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ, ಸ್ವಲ್ಪ ಅದು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಜ್ಜಿಗೆ ಕಂಪ್ಲೀಟ್ ಆಯಿತು. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಗಟ್ಟಿ ಅನಿಸಿದ್ರೆ. ಈಗ ನಾನು ಮಜ್ಜಿಗೆ ಕೂಡ ಸರ್ವ್ ಮಾಡ್ಕೊಳ್ತೀನಿ. ಈ ಬಿಸಿಲಿಗೆ ಈ ಥರ ಮಜ್ಜಿಗೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಮಜ್ಜಿಗೆ ಕೂಡ ರೆಡಿ ಆಯಿತು. ಮಸಾಲೆ ಮಜ್ಜಿಗೆ ಮತ್ತು ಸ್ವೀಟ್ ಲಸ್ಸಿ ರೆಡಿ ಆಯಿತು. ಈ ಮಸಾಲೆ ಮಜ್ಜಿಗೆ ಮತ್ತು ಸ್ವೀಟ್ ಲಸ್ಸಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.